ಯುವಕನೊಬ್ಬ ದರ್ಶನ್ ವಿರುದ್ಧ ಸ್ಟೇಟಸ್ ಹಾಕದ ಅನ್ನೋ ಕಾರಣಕ್ಕಾಗಿ ದರ್ಶನ್ ಅಭಿಮಾನಿ ಸಂಘದ ವ್ಯಕ್ತಿಯೊಬ್ಬ ಕೊಲೆ ಬೆದರಿಕೆ ಹಾಕಿರುವಂಥ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಅಭಿ ಅನ್ನುವಂಥ ಯುವಕ ದರ್ಶನ್ ವಿರುದ್ಧ ಸ್ಟೇಟಸ್ ಹಾಕಿದ್ದ. ಏನು ಅಂತ ಸ್ಟೇಟಸ್ ಹಾಕಿದ್ದ ಅಂತಂದ್ರೆ, ಬಾಸು ಬಾಸು ಅಂತ ಯಾಕೆ ಬಕೆಟ್ ಹಿಡಿತೀರಿ ಅಂತ ಆತ ಸ್ಟೇಟಸ್ ಹಾಕಿದ್ದ. ಈ ಸ್ಟೇಟಸ್ ನೋಡಿದಂಥ ರಾಜು ಎಂಬಾತ, ಅಭಿಮಾನಿ ಸಂಘ ಅಂತೆ, ದರ್ಶನ್ನ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷನಂತೆ ಈತ ಕೊಲೆ ಬೆದರಿಕೆ ಹಾಕಿದ್ದಾನೆ. ಸದ್ಯ ಈತನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಬೆದರಿಕೆ ಹಾಕಿರುವಂಥ ರಾಜು ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಯಾದಗಿರಿಯಲ್ಲಿ ನಾನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವನು. ಈ ದರ್ಶನ್ ಅಭಿಮಾನಿ ಸಂಘ ಸಮಾಜಕ್ಕೆ ಕಂಟಕ ಆಗ್ತಿದೆಯಾ ಅಂತ ಡೌಟ್ ಬರ್ತಾ ಇದೆ. ಯಾಕಂತಂದ್ರೆ ಒಬ್ಬ ದರ್ಶನ್ ಅಭಿಮಾನಿ ಸಂಘದವನು ಚಿತ್ರದುರ್ಗದವನು ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋದವನು ಈಗ ಅರೆಸ್ಟ್ ಆಗಿದ್ದಾನೆ. ಇವರ ನಟನೂ ಹಿಂಗೆ, ಇವರು ಯಾರನ್ನ ಆರಾಧಿಸ್ತಾರೋ ಆತನೂ ಹಿಂಗೆ, ಇನ್ನು ಇವರು ಇದೇ ಕೆಟಗರಿ ನಾನು ಅಂತ ಪ್ರಶ್ನೆ ಬರುತ್ತೆ. ಯಾರೋ ಒಬ್ಬ ಸ್ಟೇಟಸ್ ಹಾಕ್ತಾ ಅಂತ ಆತನಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ಆತನನ್ನು ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಮಾಡಬೇಕಾದಂಥ ಒಂದೇ ಒಂದು ಕೆಲಸ ಇದೆ. ನೇರ ಈತನನ್ನು ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದು ಬೂಟುಗಾಲಲ್ಲಿ ಮೆಟ್ಟಬೇಕು ಇಂಥವರಿಗೆ, ಆಗ ಬುದ್ಧಿ ಬರುತ್ತೆ. ಇಲ್ಲ ಅಂತ ಆದರೆ ಒಬ್ಬ ಕೊಲೆ ಅಕ್ಯೂಸ್ಡ್ ವಿರುದ್ಧ ಸ್ಟೇಟಸ್ ಹಾಕಿದರೆ ಇವನಿಗೆ ಸಿಟ್ಟು ಬರುತ್ತೆ ಅಂತಂದ್ರೆ ಇವನೆಷ್ಟು ಮಾರಕ ಇರ್ಬೋದು. ಹಂಗಿದ್ರೆ ಸಮಾಜಕ್ಕೆ ಬಹಳ ಮಾರಕವಾಗಿ ಬದಲಾಗ್ತಾ ಇದ್ದಾರೆ ಇಂಥವರೆಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ, ಇಂಥವ್ರು ಸಮಾಜಕ್ಕೆ ಮಾರಕವಾಗಿ ಬದಲಾಗ್ತಿದ್ದಾರಾ ಅಂತ ಅನ್ಸುತ್ತೆ ನನಗೆ. ಕೊಲೆ ಆರೋಪಿ ವಿರುದ್ಧ ಸ್ಟೇಟಸ್ ಹಾಕಿದ್ರೆ ಕೊಲ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಅಂತಂದ್ರೆ ಏನರ್ಥ? ನಿಜಕ್ಕೂ ಇದು ಒಂದು ಹಾಸ್ಯಕರ ಸಂಗತಿ ಅಂತಾನೆ ಹೇಳ್ಬೋದು ರಕ್ಷಿತ್. ಏನು ಇದು ಅಭಿಮಾನ ಎಲ್ಲ ಹುಚ್ಚು ಅಂಧಾಭಿಮಾನ ಅಂತಾನೆ ಹೇಳ್ಬೇಕಾಗತ್ತೆ. ಏನು ಕೊಲೆ ಮಾಡಿ ಏನು ಜೈಲಿನಲ್ಲಿ ಏನು ಕಂಬಿ ಅಣಿಸ್ತಾನಂತ ದರ್ಶನನ ವಿರುದ್ಧ ಏನು ಒಬ್ಬ ಪಂಚರ್ ಅಂಗಡಿ ಯುವಕ ಏನು ಡಿ ಬಾಸ್ ಅಂತೇಳಿ ಏನು ನೀವು ಸ್ಟೇಟಸ್ ಹಾಕೊಂಡು ಓದಾಡ್ತಿದ್ದೀರಾ, ಇದನ್ನ ಬಿಟ್ಟು ತಮ್ಮ ಹೆಂಡತಿ ಮಕ್ಕಳ ಜೊತೆ ಬದುಕಿ ಅನ್ನುವಂತಹ ಒಂದು ಸ್ಟೇಟಸ್ ಅನ್ನ ನಿನ್ನೆ ಅಷ್ಟೇ ಈ ಒಂದು ಪಂಚರ್ ಅಂಗಡಿ ಯುವಕ ಹಾಕಿರ್ತಾನೆ, ಅಭಿ ಅನ್ನುವಂತ ಯುವಕ. ಆ ಯುವಕನನ್ನ ಅಭಿಯನ್ನ ಏನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಲೋ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕಿಡಿಗೇಡಿಗಳು ನೋಡಿ ಖುದ್ದಾಗಿ ಏನು ದರ್ಶನ್ ಅಭಿಮಾನಿ, ಏನು ಯಾದಗಿರಿ ಜಿಲ್ಲೆಯ ದರ್ಶನ್ ಅಭಿಮಾನಿ ಏನಿರ್ತಾನೆ ಅಧ್ಯಕ್ಷ, ಅವನೇ ಒಂದು ಖುದ್ದಾಗಿ ಅಭಿಗೆ ಫೋನ್ ಮಾಡಿ ಇದನ್ನ ನೀನು ತೆಗೆದು ಕೂಡಲೇ ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದೆ ಹೋದಲ್ಲಿ ಏನು ರಾಜ್ಯಾದ್ಯಂತ ಇರತಕ್ಕಂತಹ ದರ್ಶನ್ ಅಭಿಮಾನಿಗಳು ನಿಮ್ಮನ್ನ ಬಡಿತಾರೆ ಅನ್ನುವಂತಹ ಬೆದರಿಕೆಯನ್ನು, ಜೀವ ಬೆದರಿಕೆಯನ್ನು ಒಟ್ಟಿರ್ತಾನೆ ರಕ್ಷಿತ್. ಇದಲ್ಲದೆ ಈ ಪ್ರಕರಣ ಬೆಳಕಿಗೆ ಬರ್ತಕ್ಕಂಥ ಬರ್ತಾರ ಬೆನ್ನಲ್ಲೇ ಏನು ಯಾದಗಿರಿ ನಗರ ಠಾಣೆಯ ಪೊಲೀಸರು ಈಗ ಏನು ಬೆದರಿಕೆ ಹಾಕಿರ್ತಕ್ಕಂಥ ದರ್ಶನ್ ಅಭಿಮಾನಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷನನ್ನ ಈಗ ಬಂಧಿಸಿದ್ದಾರೆ ರಕ್ಷಿತ್. ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ದರ್ಶನ್ ಅಭಿಮಾನಿ ಸಂಘ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ರಾಜು ಎಂಬಾತನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಯಾದಗಿರಿಯಲ್ಲಿ. ಕಾರಣ ಏನು ಅಂತಂದರೆ, ಯಾರೋ ಒಬ್ಬ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕ ಒಂದು ಸ್ಟೇಟಸ್ ಹಾಕಿದ್ದಂತೆ, ಯಾಕಪ್ಪ ಬಾಸು ಬಾಸು ಅಂತ ಸಾಯ್ತೀರಾ, ನೆಟ್ಟಿಗೆ ನೀವು ಮನೆಯವರನ್ನು ನೋಡ್ಕೊಳ್ಳಿ ಅಂತ. ಏನು ತಪ್ಪಿದೆ ಅದರಲ್ಲಿ? ಕರೆಕ್ಟಾಗಿ ಹಾಕಿದೆ ನಾವು. ಅದಕ್ಕೆ ಈತನಿಗೆ ಸಿಟ್ಟು ಬಂದು ಕೊಲೆ ಬೆದರಿಕೆ ಹಾಕಿರೋದು. ರಾಜು ಎಂಬಾತನಿಗೆ ಸಿಟ್ಟು ಬಂದು ಕೊಲೆ ಬೆದರಿಕೆ ಹಾಕಿರೋದು. ಸೊ ಅದರ ಬೆನ್ನಿಗೆ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.